ಅಲ್ಲ, ಅರವಿಂದ್ ಅವಾಗನೇ ಹೋಗ್ಯಾನ ಕಾಲೇಜಿಗೆ ಹೋಗ್ತೀನಿ ಅಂತ ನನಗಿಂತ ಜಲ್ದಿನೇ ಬಿಟ್ಟ. ಇನ್ನೂ ಕಾಲೇಜಿಗೆ ಬಂದಿಲ್ಲಲ್ಲ ಆತ. ಎಲ್ಲಿಗೆ ಹೋದ ಯಾಕ ಏನ? ಈ ಒಂದು ತಿಂಗಳಾಯ್ತು ನೆಟ್ ಕಾಲೇಜಿಗೆ ಬರುವಲ್ಲ, ಸ್ಟಡಿ ಮಾಡುವಲ್ಲ, ರೂಮಿಗೂ ಜಲ್ದಿ ಬರೋಂಗಿಲ್ಲ. ಏನಾಗೈತೆ ಗೊತ್ತಿಲ್ಲ. ನೋಡಿ ಹೆಂಗೆ ಕಾಣಕತ್ತೀನಿ, ಸ್ಮಾರ್ಟ್ ಕಾಣಕತ್ತೀನ, ಸಖತ್ತಾಗದಿನಲ್ಲ. ಅಲ್ಲ ಕಾಲೇಜಿಗೆ ಇಷ್ಟು ಯಾಕೆ ಇದು ಮಾಡ್ಕೋತೀನವ ಅದೇ ತಿಳಿಯಂಗಿಲ್ಲ. ಈ ಕಾಲೇಜಿಗೆಲ್ಲ ಸುಮ್ಮನೆ ನಾರ್ಮಲಾಗಿ ಬಂದ್ರಾಗಲ್ಲ, ನೀ ಇಷ್ಟ್ಯಾಕೆ ಓವರ್ ಮೇಕಪ್ ಮಾಡ್ಕೊಂಡಿದ್ದಿ? ಅಯ್ಯೋ ಯಾರು ಹೇಳಿದ್ದೆ ನೀನು ಕಾಲೇಜಿಗೆ ಬರಕತ್ತೀನಿ ಅಂತೇಳಿ? ನಾನು ಇವತ್ತು ಕಾಲೇಜಿಗೆ ಬರಕತ್ತಿಲ್ಲ. ಇನ್ನ ಕಾಲೇಜಿಗೆ ಇವತ್ತು ಬರಕತ್ತಿಲ್ಲ? ಅಲ್ಲ ನೀನು ಯಾಕೆ ಏನ ಇದ್ದಿದ್ದ ಕಾಲೇಜಿಗೆ ಬರವಲ್ಲ ನೀನು? ಕಾಲೇಜ್ ಹಿಂಗೆ ಬಿಟ್ಟರೆ ನೀನು ಓದೋದೇನು ಎಜುಕೇಶನ್ ನೀನು? ಅಲ್ಲಿ ಯಾಕೆ ಬಿಡ್ತಿದ್ದಿ, ಎಲ್ಲಿ ಹೋಗ್ತಿದ್ದಿ ಅದೇ ತಿಳಿವಲ್ತು. ನನ್ನ ಮುಂದೆ ಅವಾಗೆಲ್ಲ ಹೇಳ್ಕೊತಿದ್ದಿ, ಏನು ಹೇಳ್ಕೋನು ಅಲ್ಲಿ ಏನೂ ಇಲ್ಲ. ಅಲ್ಲ ನಿಂದು ಏನು ಹಕೀಕತ್ ನಿಂದು ಇವತ್ತಾದ್ರೆ ಹೇಳಲ್ಲ. ಅಯ್ಯೋ ಇನ್ನೊಬ್ಬಕ್ಕೆ ಎಲ್ಲ ನಿನಗೆ ಹೇಳ್ಕೊಬೇಕಲ್ಲ. ಹೇಳ್ತೀನಿ ನೋಡು. ಏನಂದರೆ ನಾನು ಅರವಿಂದ ಇಬ್ಬರು ಲವ್ ಮಾಡಕತ್ತೀವಿ. ಏನು ಅರವಿಂದ ನೀನು ಲವ್ ಮಾಡಕತ್ತಾನ? ಅಲ್ಲ ಅದು ಹಂಗಲ್ಲ. ಹಂಗಲ್ಲ ಅಂದರೆ ಅವನ ಮನುಷ್ಯ ಹೌದಿಲ್ಲ, ಅತಗೂ ಫೀಲಿಂಗ್ಸ್ ಇರುತ್ತೆ, ಅತಗೂ ಮನಸ್ಸು. ದೇವರು ಎಲ್ಲ ಕಲ್ಲು ಕೊಟ್ಟಿಲ್ಲ, ಮನಸ್ಸು ಕೊಟ್ಟಿರ್ತಾನೆ. ರಕ್ತ ಮಾಂಸ ದೇಹ ಎಲ್ಲ ಕೊಟ್ಟಾನಿಲ್ಲ. ಎಲ್ಲರ ಮನಸ್ಸಿನಾಗ ಹೆಂಗೆ ಭಾವನೆಗಳು ಹುಡ್ತಾವೆ ಹಂಗೆ ಹುಟ್ಟಾವು. ನಾನು ಅತ್ತ ಲವ್ ಮಾಡಕತ್ತಿರೋದು ಸತ್ಯ. ನಾವಿಬ್ರು ದಿನ ಪಾರ್ಕಿಗೆ ಹೋಗ್ತೀವಿ, ಮೀಟ್ ಆಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ಪಿಕ್ಚರ್ಗೆ ಹೋಗ್ತೀವಿ, ಮಸ್ತ್ ಮಜಾ ಮಾಡ್ತೀವಿ. ಎಲ್ಲ ಖರ್ಚು ಅವನೇ ಕೊಡ್ತಾನೆ. ಒಟ್ಟೆ ನನಗೆ ಯಾವುದಕ್ಕೂ ಇಲ್ಲ ಅನ್ನಂಗಿಲ್ಲ ಗೊತ್ತಾ. ಎಷ್ಟು ರೊಕ್ಕ ದಿನಕ್ಕೆ ಇಲ್ಲಿ ಗಿಫ್ಟ್ ಕೊಡ್ತಾನ, ಹಾಗೆ ಅಷ್ಟು ನನಗೆ ಅಷ್ಟು ಚೆಂದ ನೋಡ್ಕೊತಾನೆ ಗೊತ್ತಾ ಅವನು. ಅಯ್ಯೋ ದೇವ್ರೆ, ನಾನು ಅವನೊಬ್ಬನ ರ್ಯಾಂಕ್ ಸ್ಟೂಡೆಂಟು ನಮ್ಮ ಇಡೀ ಕಾಲೇಜಿಗೆ. ಅವ್ನು ಬರೀ ಓದೋದ ಕಡೆ ಏನೋ ಅಚೀವ್ ಮಾಡೋದ ಕಡೆ ಇರ್ತಾನೆ. ಎಲ್ಲರೂ ಅದನ್ನು ನೋಡಿ ಕಲಿಬೇಕು ಅಂತ ನಂತಿದ್ದೆ. ಅದನ್ನೂ ಹಳ್ಳಕ್ಕೆ ಬಿದ್ದನೆ. ಆಯ್ತು, ಬರೀ ಹಳ್ಳಕ್ಕೆ ಏನು ಬಿದ್ದಿಲ್ಲ ತಗೋ, ದೊಡ್ಡದು ಮ್ಯಾಲೆ ಅದು ಎದಳ ಕಾಲಾರ್ದಂತ ಒಂದು ದೊಡ್ಡ ಗುಂಡಿಗೆ ಬಿದ್ದಾನೆ. ಈಗಂದ್ರೆ ಮುಂದೆ ನಿಮ್ಮದು ಬರೀ ಲವ್ವ ಮದುವೆ, ಆಮೇಲೆ ನೀನೇನು ಅಂತಿದ್ದೆಲ್ಲವ ಲಿವಿಂಗ್ ಟುಗೆದರ್ ಹಂಗೆ, ಅಥವಾ ಏನು ನಿಮ್ಮದು ಮತ್ತು ಮುಂದಿಂದು? ನನಗೂ ಅದ ಗೊತ್ತಾಗೋಲ್ತು. ಅವ್ರದ್ದು ಪ್ರಾಪರ್ಟಿ ಎಷ್ಟೈತಿ ಅವನದು ಏನು ನನಗಿನ್ನ ಚೆಂದಾಗಿ ಹೇಳಲ್ಲ. ಅದನ್ನು ಕೇಳಿದ್ರೆ ಏನೋ ಒಂದು ಮಾತು ಮರೆಸ್ಬಿಡ್ತಾನೆ. ಆದರೆ ನನಗೇನು ಕೊರಿ ಮಾಡಿಲ್ಲ, ನನಗೆಲ್ಲ ಕೇಳ್ದೆಲ್ಲ ಕೊಡ್ತಾನೆ. ನಾವು ಬರೀ ದಿನ ಎಂಜಾಯ್ ಮಾಡ್ತೀವಿ, ಪಾರ್ಕು, ಪಿಕ್ಚರು, ಸಿನಿಮಾ, ಹೋಟೆಲು, ಗೋಬಿ, ನೂಡ್ಲೆಸ್, ಅಷ್ಟೇ ಏನು ತಿನ್ನಬೇಕು ಏನು ಮಾಡ್ಬೇಕು ಎಲ್ಲ ಮಾಡ್ತೀವಿ. ಒಂದು ದಿವಸನೂ ರೊಕ್ಕದ ಬಗ್ಗೆ ಅವ್ನು ವಿಚಾರ ಮಾಡಿಲ್ಲ. ಹಾಗಂದ್ರೆ ಅದಕ್ಕೆ ರೊಕ್ಕಕ್ಕೇನು ಕೊರಿ ಇಲ್ಲ ಅನ್ಸುತ್ತೆ. ಅಂದರೆ ರಿಚ್ ಪಾರ್ಟಿ. ನೋಡೋಣ ಬರ್ಬತ್ತಾ. ಇನ್ನು ಈ ಒಂದು ತಿಂಗಳಾಗೈತೆ, ದಿನ ಕಳೆದಂಗೆಲ್ಲ ಏನು ಲಿವಿಂಗ್ ಟುಗೆದರ್ನಾಗಿರೋನು ಅಥವಾ ಅವರು ಫ್ಯಾಮ್ಲಿ ಒಳಗೆ ಹೋಗಿ ನಾನು ಪರಿಚಯ ಮಾಡಿಸಿ ನೋಡ್ಕೊಂಬರ್ತೀನಿ. ಅವ್ರ ಫ್ಯಾಮ್ಲಿ ಹೆಂಗೈತೆ, ರಿಚ್ ಐತಿ ಏನಂತಂದು ಅದ್ರ ಮೇಲೆ ಮುಂದೆಂದು ಮದುವೆ ನಿರ್ಧಾರ ಮಾಡ್ಬೇಕಂತ ಮಾಡೀನಿ. ಇವತ್ತು ಇನ್ನೂ ಕೇಳ್ತೀನಿ, ನಿಮ್ಮ ಫ್ಯಾಮಿಲಿ ತೋರಿಸ್ತೀಯಾ, ಪರಿಚಯ ಮಾಡಿಸ್ತೀಯಾ ಅಂತ ಸ್ವಲ್ಪ ಕೇಳಿ ಎಲ್ಲ ತಿಳ್ಕೊತೀನಿ, ಎಷ್ಟು ಪ್ರಾಪರ್ಟಿ ಐತಿ ಏನೈತಿ ಅಂತೆಲ್ಲ. ಅಂದ್ರೆ ನೀನು ಆ ಹುಡುಗನ ನೋಡಿ ಮದುವೆ ಮಾಡ್ಕೊಂಡಿಲ್ಲ, ನೀನು ಅವ್ನ ಪ್ರಾಪರ್ಟಿ ಅವನದು ಇದನ್ನ ನೋಡಿ ಮಾಡ್ಕೊಳಕತ್ತೀಯ ನೀನು? ಮತ್ತೆ ಅಲ್ಲ, ಈ ಒಂದು ಹುಡುಗಗ ಮೊದಲ ನನ್ನ ಪ್ರೀತಿಸ್ತಾನೆ ಇಲ್ಲ, ನನ್ನ ಪ್ರೀತಿಯಲ್ಲಿ ನೋಡ್ಕೋಬೇಕು, ಜೀವನ ಪರ್ಯಂತ ಚಂದ ನನ್ನ ಜೊತೆಗಿರಬೇಕು, ಯಾವ ದುಶ್ಚಟ ಇರಬಾರ್ದು, ಆತನ ಪಾಲಿಗೆ ನಾನೇ ರಾಣಿ ನಾನೇ ಮಹಾರಾಣಿಯಾಗಿರಬೇಕು, ಹೀಗೆಲ್ಲ ಕನಸು ಕಾಣ್ತಾರೆ ಹೆಣ್ಮಕ್ಳು. ಆದ್ರೆ ನೀನು ಬರೀ ಆಸ್ತಿಗೋಸ್ಕರ ಯಾಕೋ ನನಗೆ ಬೇಸ ಅನಿಸ್ವಲ್ತು. ಅಯ್ಯೋ ನಿನ್ನ ಪ್ರೀತಿ ಗೀತಿ ಅಂತ ಹೋದ್ರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟಿನೇ ಹಾಕೋದು. ಪ್ರೀತಿನ ಹೊಟ್ಟೆ ತುಂಬಿಸುತ್ತಾ? ಪ್ರೀತಿ ಎಲ್ಲರೂ ಮಾಡ್ಬೋದು. ಯಾಕ ಶ್ರೀಮಂತರ ಎದುರು ಪ್ರೀತಿ ಆಮೇಲೆ ಮಾಡೋಕ್ಕಾಗಲ್ಲ. ಹಂಗೆ ಎಲ್ಲದೂ ಆಗುತ್ತೆ, ಎಲ್ಲ ನಡೆದು ಹೋಗುತ್ತೆ. ಆದರೆ ಬಡತನ ಹೊಟ್ಟೆ ತುಂಬಿಸ್ಬೇಕಲ್ಲವ. ನನಗೇನಾರ ಬಡವರದಾರ ಹಂಗೆ ಹಿಂಗೆ ಅಂತಂದು ಮಾಡ್ಕೊಂಡ್ರೆ ನಾಳೆ ಈ ಪ್ರೀತಿ ಏನಾರ ನಮಗೆ ಊಟಕ್ಕೆ ಹಾಕ್ತೈತೆ? ಇಲ್ಲ, ನಮ್ಮದು ಒಂದು ಮುಂದೆ ಲೈಫು ಸೆಕ್ಯೂರ್ ನೋಡಬೇಕಲ್ಲ. ಅಷ್ಟಕ್ಕೂ ನಾನು ಈ ಕಾಲದ ಹುಡುಗಿ, ನಾನು ಮಾಡರ್ನ್. ನನಗೆ ಲಿವಿಂಗ್ ಟುಗೆದರು ಅಥವಾ ಏನು ಅಡ್ಜಸ್ಟ್ ಆಗಲಿಲ್ಲ ಗಂಡ ಡೈವರ್ಸ್ ಕೊಟ್ಟು ಬೇರೆ ಮಾಡ್ಕೊಂಬಿಡೋದು. ಇಂಥ ಒಂದು ಮಾಡರ್ನ್ ಯುಗದಾಗ ನಾನು ಒಬ್ಬಿರ ಕಾಲದ ಗತೆ ಒಬ್ಬ ಗಂಡ ಒಬ್ಬ ಅಂತ ಪ್ರೇಮಿ ಪ್ರೀತಿ ಇವೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಲೈಫ್ ದೇವ್ರು ಕೊಟ್ಟಾನ, ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡ್ತೀನಿ. ಯಾವಾಗ ಹೋಗ್ತೀವೋ ಯಾವಾಗ ಇರ್ತೀವೋ ಗೊತ್ತಿಲ್ಲ, ಆದರೆ ಎಷ್ಟು ದಿವಸ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಹಂಗೆ ಅದೇನೋ ಅಪ್ಪ ಹಾಕಿದ ಆಲಂಬರ ಅಂತಂದು ಕೊಳ್ಳಿಗೆ ಉರ್ಲು ಹಾಕ್ಕೊಂಡು ಅದ್ರಾಗ ಜೀವನ ಕಳೆಯೋಕೆ ನನಗೆ ಇಷ್ಟನೇ ಇಲ್ಲ. ನನ್ನ ಮನಸ್ಸ ಇಚ್ಛೆ ಜೀವನ ಮಾಡ್ಬೇಕಂತ ನಾನು ಆಸೆ ಪಟ್ಟವಳು, ಅದ್ರ ಹಂಗೆ ಇರ್ತೀನಿ. ಅಲ್ಲ, ನಾವು ಹುಟ್ಟಿರೋದು ಭಾರತ ದೇಶದೊಳಗೆ, ಬೇರೆ ದೇಶದಾಗಲ್ಲ. ನಮ್ಮ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಮಾದರಿ ಆಗೈತಿ. ನಮ್ಮ ಭಾರತ ದೇಶದೊಳಗಷ್ಟೇ ದೇವಾನ್ ದೇವತೆಗೆ ಪ್ರತ್ಯಕ್ಷ ಆಗ್ತಾರ, ಆಮೇಲೆ ದೈವ ಶಕ್ತಿ ಐತಿ. ನಮ್ಮ ಭಾರತ ದೇಶದೊಳಗೆ ಏನು ಅನ್ಕೊಂಡದ್ದು ಆಗತ್ತಾ, ಬೇರೆ ಯಾವ ದೇಶದೊಳಗೂ ಇಂಥದ್ದಿಲ್ಲ. ಹಾಗಾಗಿ ನಮ್ಮ ದೇಶಕ್ಕೆ ಬಹಳ ಮುಖ್ಯವಾದ ಸಂಪ್ರದಾಯ, ಆಮೇಲೆ ಆಚಾರ ವಿಚಾರ, ನಡಿ ಮದುವೆ ಇವೆಲ್ಲವೂ ಮುಂದೆ ಒಳ್ಳೇದಕ್ಕೂ, ಆಮೇಲೆ ಹಿಂದೆ ಋಷಿಮುನಿಗಳು ನಮಗೆ ಹಾಕೊಂಬಂದ ದಾರಿ, ಮುಂದಿನ ಪೀಳಿಗೆ ಹಿಂಗಿರಲಿ ಇದರಿಂದ ಒಳ್ಳೇದಾಗತ್ತೆ ಅಂತ. ಅದನ್ನು ಬಿಟ್ಟು ನಾವು ಬೇರೆ ದೇಶದನ್ನೆಲ್ಲ ಅವರು ಹಿಂಗೆ ಡೈವರ್ಸ್ ಕೊಡ್ತಾರೆ, ಅವರು ಲವ್ ಮಾಡ್ತಾರೆ, ಲಿವಿಂಗ್ ಟುಗೆದರ್ ಇರ್ತಾರೆ, ಹಿಂಗೆಲ್ಲ ಮಾಡಿಕೊಂಡು ನಮ್ಮ ಸಂಪ್ರದಾಯನ ಹಾಳು ಮಾಡಿ ನಮ್ಮ ಜೀವನನೂ ನಾವು ಹಾಳು ಮಾಡಿಕೊಂಡು ಚಲೋ ಅಲ್ಲ ಅಂತ ಅನ್ಸುತ್ತಾ. ಈಗ ಒಂದು ನಾಯಿಗೂ ಈ ಥರ ಜೀವನಕ್ಕೂ ಏನು ವ್ಯತ್ಯಾಸ ಇರುತ್ತೆ? ನಾಯಿನೋ ಒಂದು ನಾಯಿ ಬಿಟ್ಟು ಇನ್ನೊಂದು ನಾಯಿ ಹೋಗುತ್ತೆ, ಇನ್ನೊಂದು ನಾಯಿ ಬಿಟ್ಟು ಇನ್ನೊಂದು ನಾಯಿ ಹೋಗುತ್ತೆ. ಹಂಗೆ ಒಬ್ಬ ಮನುಷ್ಯನ ಬಿಟ್ಟು ಇನ್ನೊಬ್ಬ ಮನುಷ್ಯ, ಒಬ್ಬ ಮನುಷ್ಯನ ಬಿಟ್ಟು ಇನ್ನೊಬ್ಬ ಮನುಷ್ಯ ಹೋದ್ರೆ ಅದಕ್ಕೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇರುತ್ತೆ? ಅದಕ್ಕೆ ನಾನು ಹೇಳೋದೇನಂದ್ರೆ
ತಂದೆ ತಾಯಿ ಯಾರನ್ನು ತೋರಿಸಿರ್ತಾರ ಅವ್ರ ಜೊತೆಗೆ ಮದುವೆ ಮಾಡ್ಕೊಂಡು ಅಲ್ಲ ಇಲ್ಲಾಂದ್ರೆ ನೀ ಹೇಳ್ತಿಲ್ಲ ಶ್ರೀಮಂತರಿರ್ಬೇಕು ಹಂಗಿರ್ಬೇಕು ಅಂತ ಅದ್ರಾಗೆ ನಿನಗೆ ಇಷ್ಟ ಇದ್ದವನು ಲವ್ ಮಾಡ್ತೀಯಾ ಮಾಡು ಅವನ್ನ ಮದುವೆ ಮಾಡ್ಕೊಂಡು ಕಡಿವರೆಗೂ ಒಬ್ಬನ ಜೊತೆ ಜೀವನ ಮಾಡೋದು ಇಂಥದನ್ನು ಮಾಡೋದು ಬಿಟ್ಟು ನಿನ್ನ ಮಾಡೋದು ತಪ್ಪು ಅನ್ಸಾತೈತಿ ನಾನು ನಿನ್ನ ಫ್ರೆಂಡಾಗಿ ಹೇಳಕತ್ತೀನಿ. ಆಮೇಲೆ ನೀನು ಏನಾರ ಈಗ ಬಿಟ್ಟಂದ್ರೆ ಪಾಪ ಆ ಹುಡುಗ ನಿನ್ನ ಭಾಳ ಇಷ್ಟಪಟ್ಟಿರ್ತಾನ, ಅವ್ನ ಜೀವನ ಹಾಳಾಗಲ್ಲ. ಒಂದು ವೇಳೆ ಅವನು ನಿನ್ನ ಥರ ಮಾಡೋನೆಂದು ಇರಲಿ ಬಿಡು ಇಕ್ಕಿ ಇಲ್ಲ ಇನ್ನೊಬ್ಬಕ್ಕೆ ಮಾಡ್ಕೋತಾನಂಗಿದ್ರೆ ಸರಿ, ಪಾಪ ಅವನೇನಾರ ನಿನ್ನನ್ನೇ ಮನಸ್ಸಿಗೆ ಇಟ್ಕೊಂಡು ಸಾಯೋವರೆಗೂ ನೀನಿರೋ ದೇವದಾಸ ಆಗಿ ಕುಡಿದು ಅವ್ನ ಜೀವನ ಹಿಂಗೆಲ್ಲ ಹಾಳು ಮಾಡ್ಕೋತಲ್ಲ ಪಿಕ್ಚರ್ ತೋರಿಸ್ತಾರಲ್ಲ ಹಾಗೆಲ್ಲ ಆತಂದ್ರೆ ಒಂದು ಹುಡುಗನ ಜೀವನ ನಿನ್ನಿಂದ ಹಾಳಾಗೋದಿಲ್ಲ. ಬರೀ ಒಂದು ಹುಡುಗಲ್ಲ, ನೀನು ಆಡೋ ಆಟ ನೋಡಿದ್ರೆ ಎಷ್ಟು ಹುಡುಗನ ಜೀವನ ಹಾಳಾಗುತ್ತೋ ಗೊತ್ತಿಲ್ಲ. ನನಗೆ ಯಾಕೆ ಬೇಸ್ ಅನ್ಸೋಲ್ತು ಮೀನಾ, ಇಷ್ಟು ಮಾಡೋಣ ಆಗೋದು ಚಲೋ ಅಲ್ಲ. ಆಮೇಲೆ ನಿನ್ನ ಜೀವನನೂ ನೀ ಹಾಳು ಮಾಡ್ಕೋತಿ, ಅದನ್ನ ಅರ್ಥ ಮಾಡ್ಕೋ. ಅಯ್ಯೋ ಅಜ್ಜಿ ಕೊರಿಬಿಡ ನನ್ನ ತಲೆನ, ನಾನು ಮಾತ್ರ ಹಿಂಗೆ ಇರೋದು. ನೀನು ಬೇಕಿದ್ರೆ ಅಜ್ಜಿ ಕಾಲದಾಗ ಒಬ್ಬಿರ ಏನು ಕಾಲದಾಗ ಇರ್ತೀಯಲ್ಲ ಹಂಗೆ ಇರು. ನನ್ನ ಇಷ್ಟ ಬಂದ ಜೀವನ ಜೀವಿಸ್ತೀನಿ ನಾನು ಅಷ್ಟೇ. ನಾನು ಯಾರೇನು ಉಪದೇಶ ಮಾಡಿದ್ರು ಆಕಸ್ಮಿಕ ಆ ಬ್ರಹ್ಮದೇವ ಪ್ರತ್ಯಕ್ಷ ಬಂದು ನೀನು ತಪ್ಪು ಮಾಡತ್ತಿ ಇದನ್ನೇ ಮಾಡು ಅಂತ ಹೇಳಿದ್ರು ನಾವು ಮಾಡೋಕ್ಕೆಲ್ಲ ತಿಳ್ಕೊಂಬಿಡು. ಇನ್ನೊಂದ್ಸಲ ನನಗೆ ಈ ವಿಚಾರದಾಗ ಹೇಳಕ್ಕೆ ಮಾಡ್ಬೇಡ. ಈಗಾಗಲೇ ಆಲ್ರೆಡಿ ಲೇಟ್ ಆಯಿತು, ಅರವಿಂದ್ ಕಾಯ್ತಿರ್ತಾನೆ, ನಾವು ಹೋಗ್ಬೇಕು. ಅಂದ್ಬಿಡ್ತಾ ಬರೀ ಏನಾರ ಒಂದು ಬೊದ್ದೆನೆ ಮಾಡ್ತಾ ಹೊರತು ಈಕೆ ಯಾವಾಗ ಬರುತ್ತೆ ಏನೋ ಬುದ್ಧಿ. ಅಲ್ಲ ಈಗ ಏನು ಮನಸ್ಸು ಮನುಷ್ಯತ್ವ ಏನಿಲ್ಲನ, ಆಟ ಆಡೋದು ಜೀವನ ಅಂತ ತಿಳ್ಕೊಂಬಿಟ್ಟಾಳ. ಮುಂದೆ ಒಂದಲ್ಲ ಒಂದು ಸಾಸ್ತಿ ಅದೇನೋ ಅಂತಾರಲ್ಲ ಬೀಳ್ತಾವಳು, ಅವಾಗ ಎದ್ದೇಳಕ್ಕೆ ಬರ್ಲಾರ್ದಂಗೆ ದೇವ್ರು ಪೆಟ್ಟು ಕೊಡ್ತಾನೆ, ಅವತ್ತು ಗೊತ್ತಾಗತ್ತೆ ಜೀವನದ ಬೆಲೆ. ಅಲ್ಲ ನೀನೇ ಇದಷ್ಟು ಟಾಪಿಕ್ ಹತ್ತಿದ್ಲಲ್ಲ, ಯಾಕೆ ಬರಲಿಲ್ಲ ಇನ್ನೂ ಎಷ್ಟೊತ್ತಾತು? ನಮ್ಮ ಫೇವ್ರೇಟ್ ಪ್ಲೇಸಿಗೆ ಹೋಗೋಣ ಅಂತ ಹೇಳಿದ್ಲು, ಫೋನ್ ಮಾಡಿ. ಇವಾಗ ನೋಡಿದ್ರೆ ಇನ್ನೂ ಬರವಳು. ನನಗಾದ್ರೆ ಆಕಿ ಮುಖ ಯಾವಾಗ ನೋಡಿನೋ ನಂಗಾಗತ್ತೆ. ಆಕಿ ಮುಖ ನೋಡ್ಲಾರ್ದಂಗೆ ಇರೋಕ್ಕೆ ಆಗಲ್ಲ, ಒಂದು ಕ್ಷಣನೂ ನಂಗೆ ಆಕಿನ ಬಿಟ್ಟಿರೋಕ್ಕಾಗೋಲ್ತು. ಯಾವಾಗ ಬರ್ತಾಳೆ ಏನೋ. ಸ್ಟಾಪ್ ಅಂತ ಆಗೈತೆ, ಬರ್ಬೋದು ಬಹುಶಃ. ಓಹ್ ಬಂದೆ ಅಮೀನಾ, ಯಾಕೆ ಲೇಟ್ ಆಯಿತು? ಅರವಿಂದ್ ಸಾರಿ ಕಣೋ, ಸ್ವಲ್ಪ ಲೇಟ್ ಆಯಿತು. ನಮ್ಮ ಮನೆಗೆ ಆಕಿ ನನ್ನ ಫ್ರೆಂಡ್ ಅದಲ್ಲ ನಮ್ಮ ರೂಮ್ದಾಗ, ಆಕಿ ಭಾಳ ಒಂಚೂರು ವೀರೇನ್ ಕಾಲದಾಗೆ ನನಗೆ ಭಾಳ ತಲೆ ತಿನ್ನಕತ್ತಿದ್ಲಪ್ಪ, ಮೂಡ್ ಆಫ್ ಆಗಿಬಿಡ್ತು ಸ್ವಲ್ಪ. ನನಗೆ ಆಕಿಲಿಂದ ಬಿಡಿಸ್ಕೊಂಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು, ಸಾರಿ. ಹೌದಾ? ನಮ್ಮ ರೂಮ್ದಾಗೂ ನನ್ನ ಫ್ರೆಂಡ್ ರಾಹುಲ್ ಹಾಗೆ ಮಾಡ್ತಾನೆ. ಬರೀ ಹಂಗೆ ಮಾಡು, ಹಂಗಿರು, ಹಿಂಗಿರು ಅಂತ ನನಗೆ ಬರೀ ಆಚಾರ ವಿಚಾರ ಹೇಳ್ಕೊಳ್ತಾನೆ ರಾತ್ರಿ ಎಲ್ಲ ಕಳಿಕೊಡ್ತಾನೆ. ನಿನ್ನ ರೂಮ್ದಾಗೂ ಹಂಗಿದ್ದು ರೂಮೇಟ್ ಹಂಗದಳ, ಸರಿ ಹೋಯ್ತು. ನೋಡು ನಮ್ಮ ಪ್ಲೇಸ್ ಎಷ್ಟು ಚೆನ್ನಾಗೈತಲ್ಲ, ಕಲರ್ ಕಲರ್ ಹೂವು, ಆ ಮೋಡ ಗುಡ್ಡ ಏನು ಸಖತ್ತಾಗೈತಲ್ಲ. ಹ್ಞೂ ಮತ್ತೆ ಅದಕ್ಕೆ ಇದಕ್ಕೆ ಲವರ್ಸ್ ಪಾರ್ಕ್ ಅಂತ ಕರೆಯೋದು. ಕಡೆಗೂ ನಾವಿಬ್ಬರು ಫ್ರೆಂಡ್ಲಿಂದ ಲವ್ವರ್ಗೆ ಆಗ್ಬಿಟ್ವಲ್ಲ. ಕಾಲೇಜು ಓದೋದು ಎಲ್ಲ ಬರೀ ಆ ಕಡೆ ನೆನೆಸ್ಕೊಂಡ್ರೆ ಆ ಕಡೆ ಚಿಂತೆ ಆಗುತ್ತೆ. ಹಾಗೆ ನಿನ್ಬಿಟ್ಟು ನಂಗೆ ಒಂದು ಕ್ಷಣನೂ ಇರೋಕ್ಕೂ ಆಗೋಲ್ತು. ಏನು ಮಾಡಲಿ ಅಂತ ಒಳ್ಳೆ ಅಡ್ಕತ್ನಾಗ ಅಡ್ಕಿ ಸಿಕ್ಕಂಗೆ ಆಗ್ಬಿಟ್ಟೈತೆ ನೋಡು. ಏನು ಮಾಡಬೇಕು ಏನೋ ತಿಳಿವಲ್ತು. ಹೋಗ್ಲಿ ಬಿಡ್ರಿ, ಅದ್ರಾಗ ಏನೈತಿ, ನೀವು ಓದಿ ಎಲ್ಲ ಇದನ್ನು ಮಾಡಬೇಕು, ಓದೋದ್ರಲ್ಲಿಂದನೇ ನಿಮ್ಮ ಮುಂದೆ ಜೀವನ ಲೈಫ್ ಅನ್ನಂಗೇನಿಲ್ಲಲ್ಲ. ಹೆಂಗೂ ರಿಚ್ ಇರ್ತೀರಿ, ರಿಚ್ ಅದೀರಿ, ನೀವು ಇಷ್ಟೆಲ್ಲ ಇದ್ದಾಗ ನಿಮ್ಗೆ ಯಾಕೆ ಅಷ್ಟು ಓದಿನ ಅವಶ್ಯಕತೆ ಅಂದಂಗೆ ನಾನು ನಿಮ್ಮನ್ನು ಏನೋ ಕೇಳ್ಬೇಕಂತಿದ್ದೆ. ನಿಮ್ಮ ಪೇರೆಂಟ್ಸು ಅವರು ಒಂದು ಸ್ವಲ್ಪ ನಿಮ್ಮ ಇದಕ್ಕೆ ಹೆಂಗದಾರ, ಲವ್ ಮಾಡೋದಕ್ಕೆ ಹೋಗ್ತಾರ ಅಥವಾ ಒಂದು ಮಾತು ನಿಮ್ಮ ಪೇರೆಂಟ್ಸಿಗೆ ಹೇಳಬೇಕು ಹಿಂಗೆ ನಾನು ಲವ್ ಮಾಡಕತ್ತೀನಿ ಅಂತೇಳಿ. ಆಮೇಲೆ ನಾನು ಒಂದ್ಸಲನೂ ನಿಮ್ಮ ಪೇರೆಂಟ್ಸಿಗೆ ಮೀಟ್ ಮಾಡಿಸಲಿಲ್ಲ. ನಿಮ್ಮ ಮನೆ ನಿಮ್ಮ ಫ್ಯಾಮ್ಲಿ ಎಲ್ಲ ನಂಗೆ ಸ್ವಲ್ಪ ಮೀಟ್ ಮಾಡಿಸಿದ್ರೆ ಗೊತ್ತಾಗಿತ್ತಿಲ್ಲ. ಇಲ್ಲ ಒಂದು ಕೆಲಸ ಮಾಡೋಣ, ಇವತ್ತು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ ನನ್ನ? ಪೇರೆಂಟ್ಸಾ? ಅದು ಯಪ್ಪ, ನಮ್ಮನೆ ಪೇರೆಂಟ್ಸು ಭಾರಿ ಸ್ಟ್ರಿಕ್ ಅದಾರ. ಅವರಿಗೆ ಲವ್ ಪವು ಎಲ್ಲ ಇಷ್ಟ ಆಗೋದಿಲ್ಲ. ಆದ್ರೆ ಈ ನೋಡ್ತೀನಿ, ಯಾವಾಗಾದರೂ ಒಂದು ತಿಳಿಸ್ಲೇಬೇಕಲ್ಲ, ತಿಳಿಸ್ತೀನಿ ಅಂತ. ಹಾಗಂತ ನೀನು ಅವಸರ ಮಾಡಬೇಡ, ನನಗೆ ಅದ್ರ ಬಗ್ಗೆ ನನಗೆ ಫೋರ್ಸ್ ಮಾಡಬೇಡ. ನೋಡೋಣ ನಮ್ಮ ಪ್ರೀತಿ ಎಲ್ಲಿವರೆಗೂ ನಡೀತೆ ನಡೀಲಿ. ಸಮಯ ಸಿಕ್ಕಾಗ ಮಾತ್ರ ನಾ ಹೇಳ್ತೀನಿ. ಏನು? ಅಯ್ಯೋ ಅಲ್ಲ, ನಿಮ್ಮ ಪೇರೆಂಟ್ಸ್ ಎಲ್ಲ ರಿಚ್ ಅದಾರ ಅಂತಂದಮೇಲೆ ಈಗಿನ ಕಾಲದವರು ಲವ್ ಪವು ಎಲ್ಲ ಕಾಮನ್ ಅನ್ಕೊಂತಾರೆ, ಹಾಗೇನೇನು ತಿಳ್ಕೊಳ್ಳಲ್ಲ. ನೀನು ಹೇಳು ಒಂದು ಮಾತು. ಅದು ಮೀನಾ, ನೀನು ತಿಳ್ಕೊಂಡಂಗೆ ನಾನು ಇಲ್ಲ. ಅಯ್ಯೋ ಯಾವಾಗಿಂದ ಬರೀ ಇದೇ ರಾಗ ಇದೇ ಹಾಡಕತ್ತಿ. ನೀನೇನು ನನಗೇನು ಹೇಳೋದು ಬೇಕಿಲ್ಲ, ನನಗೆಲ್ಲ ಅರ್ಥ ಆಗುತ್ತಾ. ಅದೆಲ್ಲ ಬಿಟ್ಬಿಡು, ಆದಷ್ಟು ಬೇಗ ಸ್ವಲ್ಪ ನಿಮ್ಮ ಪೇರೆಂಟ್ಸಿಗೆ ಒಪ್ಸೋದಕ್ಕೆ ಟ್ರೈ ಮಾಡು. ಸರಿ ಆಯ್ತು. ಅರವಿಂದ್ ಒಂದು ಸ್ವಲ್ಪ ಪಬ್ಬಿಗೆ ಹೋಗೋಣ, ಮಸ್ತ್ ಡ್ಯಾನ್ಸ್ ಮಾಡಿ ಪಬ್ನಾಗ ಡ್ರಿಂಕ್ಸ್ ಮಾಡಿ ಆಮೇಲೆ ಆರಾಮ್ ಊಟ ಮಾಡಿಕೊಂಡು ಆಮೇಲೆ ನಮ್ಮ ರೂಮ್ಗೆ ಹೋಗೋಣ. ಪಬ್ಬ? ಅಯ್ಯಪ್ಪ ದೇವ್ರೆ, ಅದಕ್ಕೇನಿಲ್ಲ ಅಂದ್ರೆ ಒಂದು 10,000 ರೂಪಾಯಿನಾದರೂ ಬೇಕು. ನನ್ನಂತೆಲ್ಲ ಅಷ್ಟಿಲ್ಲದ ರೊಕ್ಕ. ಅರವಿಂದ್ ಏನು ವಿಚಾರ ಮಾಡ್ತಿ? ಅದು ಮೀನಾ, ಇವತ್ತು ಬೇಡ, ನಾಳೆ ಹೋಗೋಣ. ನಾಳೆನಾ? ನಾನು ಇವತ್ತು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ಸರಿ, ಹಾಗಿದ್ರೆ ಯಾವುದಾದ್ರೂ ಮೂವಿ ನೋಡಕ್ಕೆ ಹೋಗೋಣ. ಈಗ ಪುಷ್ಪ 2 ಬಂದೈತಿ, ಪುಷ್ಪ 2 ಮೂವಿ ನೋಡಕ್ಕೆ ಹೋಗೋಣ. ನೋಡ್ಕೊಂಡು ರಾತ್ರಿ ಊಟ ಮಾಡಿಕೊಂಡು ಹೋಗೋಣ. ಈಗ 6 ಗಂಟೆ ಶೋಕ್ಕೆ ಹೋದರೆ 9ಕ್ಕೆ ಬಿಡುತ್ತೆ. ಸರಿ, ನನಗೆ 9 ಮೇಲೆ ಸ್ವಲ್ಪ ಕೆಲಸ ಇತ್ತು, ಅಷ್ಟೊತ್ತಿಗೆ ಹೋಗ್ತೀನಿ ತೋ. ಸರಿ ಸರಿ ಆಯಿತು, ಹೋಗೋಣ ಬಾ. 9 ಗಂಟೆ ಮೇಲೆ ರಾತ್ರಿ ಏನು ಕೆಲಸ ಇರುತ್ತೆ ನಿಂಗೆ? ಅದು ಅವೆಲ್ಲ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಮೀನಾ, ಕೆಲಸ ಇರ್ತವೆ ಗಂಡು ಮಕ್ಳು ಅಂದಮೇಲೆ. ಓಹ್ ಸರಿ ಸರಿ ಅಪ್ಪ, ನಮ್ಮ ಬಿಸ್ನೆಸ್ ಗಿಸ್ನೆಸ್ ಏನೋ ಇರ್ತಾವೆ, ಅವೆಲ್ಲ ನಮಗೇನು ಅರ್ಥ ಆಗ್ತಾವೆ.
ಸರಿ ಆಯ್ತು ಪಿಕ್ಚರ್ ಲೇಟ್ ಆಗುತ್ತೆ ಬಾ ಹೋಗೋಣ. ಮೀನಾ ಜಲ್ದಿ ಬಾ, ಚಲೋ ನನ್ನ ಸೆಂಟ್ರ್ ಪ್ಲೇಸ್ ಹಿಡ್ಕೊ. ಜನ ಅಲ್ಲಿ ಜಾಸ್ತಿ ಅದಾರ, ಮತ್ತೆ ಇವಾಗ ರಶ್ ಆಗ್ಬಿಡುತ್ತೆ. ಬಾ ಜಲ್ದಿ ಬಾ, ನಾವು ಹೆಂಗೋ ಫಸ್ಟ್ಗೆ ಬಂದೀವಿ, ಜಲ್ದಿ ಬಾ. ವಾವ್ ಸೂಪರ್. ಪುಷ್ಪ ಟು ಎಲ್ಲರೂ ಸೂಪರ್ ಅಂದ್ರು. ಏನ್ ಜನ, ಏನು ಬಾಬಾ ಗಲಾಟೆ. ಯಪ್ಪ ಯಪ್ಪ, ನಮ್ಗ ಹೆಂಗೂ ಟಿಕೆಟ್ ಸಿಕ್ತು. ಅದು ಯಾರಿಲ್ಲ ಬೇಡ ನೀಟಾಗಿ. ಸೆಂಟ್ರ್ ಸ್ವಲ್ಪ ಮ್ಯಾಕತ್ತೆ ತಗೋರಿ. ಮುಂದೆಲ್ಲ ದೊಡ್ಡ ತಲೆ ಇಟ್ಕೊಂಡು ಕುಂತಿರ್ತಾವ, ಪಿಕ್ಚರ್ ಕಾಣಂಗೇ ಇಲ್ಲ. ಸ್ವಲ್ಪ ಹಿಂಕತ್ತೆ ನೋಡಂಗ ಸೆಂಟ್ರ್ ನೀರು ಜಲ್ದಿ ಹೋಗ್ಕೊಂಡ್ರೆ ಜನ ಬರಕತ್ತರು. ಇದು ಓಕೆ ಐತಿ, ಬಾ ಜಲ್ದಿ ಬಾ. ಕುಡು ಜಲ್ದಿ, ಜನ ಬಂದ್ರು.